ಆತ್ಮೀಯರೇ, ಇವತ್ತು ಸಚಿವ ಸಂಪುಟ ಸುದೀರ್ಘವಾಗಿ ಚರ್ಚೆ ಮಾಡಿ ಸುಮಾರು 20 ವಿಷಯಗಳನ್ನು ಚರ್ಚಿಸಿದ್ದೇವೆ, ನಿರ್ಣಯಕ್ಕೆ ಬಂದಿದ್ದೇವೆ. ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಗೆ ಸಂಬಂಧಿಸಿರ್ತಕ್ಕಂಥ ಗಣಿ ಗುತ್ತಿಗೆ ಅವಧಿ ಮುಕ್ತಾಯಗೊಂಡಿರ್ತಕ್ಕಂಥ ಮೆಸರ್ಸ್ ಭಾರತ್ ಚಿನ್ನದ ಗಣಿ ಸಂಸ್ಥೆ KGF ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಈ ಪ್ರದೇಶದ ಲಭ್ಯವಿರುವಂಥ ಟೇಲಿಂಗ್ ಡಂಪ್ಸ್ಗಳಿಗೆ MMDR ಕಾಯ್ದೆ ಕಲಮು 17 ಅನ್ವಯ ಕೇಂದ್ರ ಸರ್ಕಾರದಿಂದ ಗಣಿ ಚಟುವಟಿಕೆಗಳನ್ನು ಕೈಗೊಳ್ಳುವುದ್ರ ಬಗ್ಗೆ ನಮ್ಮ ಸಚಿವ ಸಂಪುಟ ಎಲ್ಲ ಪರಿಶೀಲನೆ ಮಾಡಿ ಭಾರತ್ ಗೋಲ್ಡ್ ಮೈನ್ ಲಿಮಿಟೆಡ್ದ KGF ಕೋಲಾರ ಜಿಲ್ಲೆಯಲ್ಲಿ ನಿಷ್ಕ್ರಿಯಗೊಂಡಿರ್ತಕ್ಕಂಥ ಗಣಿ ಗುತ್ತಿಗೆ ಪ್ರದೇಶದಲ್ಲಿನ 13 ಟೇಲಿಂಗ್ ಡಂಪ್ಸ್ಗಳ 1003.4 ಎಕರೆ ಪ್ರದೇಶದಲ್ಲಿ MMDR ಕಾಯ್ದೆ 17ರಲ್ಲಿ ಕಲಂ 17ರಲ್ಲಿ ಪ್ರದತ್ತವಾಗಿರುವಂಥ ವಿಶೇಷ ಅಧಿಕಾರವನ್ನು ಚಲಾಯಿಸಿ ಗಣಿ ಗುತ್ತಿಗೆ ಚಟುವಟಿಕೆಗಳನ್ನು ಮುಂದುವರಿಸಲು ಕೇಂದ್ರ ಸರ್ಕಾರ ಸಲ್ಲಿಸಿರುವ ಪ್ರಸ್ತಾವನೆಗೆ ರಾಜ್ಯ ಸಚಿವ ಸಂಪುಟ ಸಹಮತಿ ನೀಡಿದೆ. ಇದೊಂದು ಮಹತ್ವವಾಗಿರ್ತಕ್ಕಂಥ ನಿರ್ಣಯ. ಎಷ್ಟು ಯಾವ ರೀತಿ ಉಪಯೋಗ ಆಗುತ್ತೆ, ಆದಾಯ ಎಷ್ಟು ಬರ್ಬೋದು, ರಾಜ್ಯ ಸರ್ಕಾರಕ್ಕೆ ಯಾವ ರೀತಿ ಅನುಕೂಲ ಆಗುತ್ತೆ? Right now I have some details. ಸುಮಾರು 5213.21 ಹೆಕ್ಟೇರ್ ಪ್ರದೇಶದೊಳಗೆ ಇದೆಲ್ಲ ಆ್ಯಕ್ಟಿವಿಟಿ ಇರ್ತಕ್ಕಂಥದ್ದು. ಇದನ್ನು ಕೊಡ್ರಿ. ಈ ವಿವರವಾಗಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸು ಇದೆಲ್ಲ ಇದೆ, ಬಟ್ ದಿಸ್ ಆಲ್ ಈಸ್ ರಿಲೇಟೆಡ್ ಟು ದಿ ಲ್ಯಾಂಡ್ ಡೀಟೇಲ್ಸ್. ನಿಮ್ಗೆ ಬೇಕಂದ್ರೆ ಅದನ್ನ ಕಳಿಸ್ಕೊಡ್ತೀನಿ. ಇಲ್ಲಿ 75,24,88,25 ರೂಪಾಯಿ 2022-23 BGML ಟು ಪೇ ಅರಿಯರ್ಸ್ ಫಾರ್ ಕರ್ನಾಟಕ ಅನ್ನುವಂಥದ್ದು ಇತ್ತು. ಅಪ್ ಟು 2023-24 ಕೆಲವು ಈ ತಾಂತ್ರಿಕ ಮಾಹಿತಿಗಳು ನನ್ನಲ್ಲಿ ಲಭ್ಯವಿವೆ. ನೀವು ಹೇಳಿದಾಗೆ ಈ ಹಣಕಾಸಿನ ವಿಷಯದಲ್ಲಿ ಎಲ್ಲ ಮಾಹಿತಿಗಳು ಸದ್ಯ ನನ್ನ ಹತ್ರ ಲಭ್ಯ ಇಲ್ಲ. ಆದರೆ ಈ ಸ್ಟ್ಯಾಟಿಸ್ಟಿಕ್ಸ್ ಏನಿದೆ ಅದು ನಾನು ನಿಮಗೆ ಕಳಿಸ್ಕೊಡ್ತೀನಿ. ಸರ್, ಈಗ ಆ ಟೇಲಿಂಗ್ ಡಂಪ್ ಯೂಸ್ ಮಾಡಿಕೊಂಡು ಮತ್ತೆ ಅವರು ಮೈನಿಂಗ್ ಮಾಡ್ತಾರೆ, ಚಿನ್ನ ಉತ್ಪಾದನೆ ಮಾಡ್ತಾರೆ, ಎಂಪ್ಲಾಯ್ಮೆಂಟ್ ಜನರೇಷನ್ ಇರ್ಬೋದು, ಬೇರೆ ಬೇರೆ ಏನು ನಮ್ಮ ಇನ್ಫಾರ್ಮೇಷನ್ ಸಿಗುತ್ತೆ. ಅಲ್ಲ, ಇದರಲ್ಲಿ ಈಗ ಅವರು ಟೇಲಿಂಗ್ ಡಂಪ್ಸನ್ನು ಉಪಯೋಗ ಮಾಡಿಕೊಂಡು ಆ ಕೆಲಸ ಪ್ರಾರಂಭ ಮಾಡಿದರೆ ಸಹಜವಾಗಿ ಸಾವಿರಾರು ಉದ್ಯೋಗ ಸೃಷ್ಟಿಯಾಗ್ತವೆ. ಅದರ ಜೊತೆಗೇ ನಮ್ಮ ಸರ್ಕಾರ ಅವ್ರಿಗೇನು ಈ ಮೊದಲೇ ಪ್ರಸ್ತಾಪ ಮಾಡಿದೆ, ಸುಮಾರು 2,330 ಎಕರೆ ಭೂಮಿಯನ್ನು ನಮ್ಮ ಸರ್ಕಾರಕ್ಕೆ, ಅದು ಕೈಗಾರಿಕಾ ವಸಾಹತುವನ್ನು, ಕೈಗಾರಿಕಾ ಪಟ್ಟಣವನ್ನು ಸ್ಥಾಪನೆ ಮಾಡೋದಕ್ಕೆ ಕೊಡಬೇಕು ಅನ್ನೋದು ನಮ್ಮ
ವಿನಂತಿ ಅವ್ರಿಗೆ ಇದೆ. ಅದು ಸಹಜವಾಗಿ ನಾವು ವೆನ್ ವಿ ಹ್ಯಾವ್ ಶೋನ್ ದಿಸ್ ದೇ ವಿಲ್ ರೆಸಿಪ್ರೊಕೇಟ್. ಎಷ್ಟು ಉದ್ಯೋಗ ಸೃಷ್ಟಿ ಆಗುತ್ತೆ ಅಂತ ಸರ್? ಇಲ್ಲ, ದ್ಯಾಟ್ ಫಿಗರ್ ರೈಟ್ ನೌ ಐ ಡೋಂಟ್. ಹಿಂದೆ 71 ಕೋಟಿ ಬಂದಿಲ್ಲ ಅನ್ನೋ ಕಾರಣಕ್ಕೆ ಮುಂದೂಡಿಕೆ ಆಗ್ತಾ ಬಂದಿತ್ತು. ಹೌದು, 75 ಕೋಟಿ 24 ಲಕ್ಷ. ಅದು ಗೌರ್ಮೆಂಟಿಗೆ ಬಂದಿದೆ ಸರ್. We will be requesting Government of India to pay, or else if we, as we have already asked them the land, naturally they will ask us to just consider that, and we will be giving this land in kind. Exchange. ಸರ್ ಈಗ ಸರ್ ನೀವು ಸೆಂಟ್ರಲ್ ಗವರ್ಮೆಂಟ್ ಜೊತೆಗೆ ಇದನ್ನ ಅಗ್ರಿಮೆಂಟ್ ಮಾಡ್ಕೊತೀರಲ್ಲ, ಲ್ಯಾಂಡ್ ಅನ್ನ ಯಾರೋ ಗಡಿಗಾರಿಕೆ ಅಗ್ರಿಮೆಂಟ್ ಮಾಡ್ಕೋತೀವಿ, ಆದರೆ ಇದು ಕಾನೂನು ಏನಿದೆ, ಈ ಕಾನೂನನ್ವಯ ಇರ್ತಕ್ಕಂಥ ನಮ್ಮ ಅಧಿಕಾರ ಅವರ ಅಧಿಕಾರದ ಹಿನ್ನೆಲೆಯೊಳಗೆ ಈ ಒಂದು ಹೊಂದಾಣಿಕೆಗೆ ಬರ್ತೀವಿ. Right now, since the special permission of the state government is required as per MMDR Act section 17, naturally we have given, and they will give us the land in return. ಎರಡನೇದು, ನಮ್ಮ ಸಿಬ್ಬಂದಿ ಮತ್ತು ಆಡಳಿತ, ಈ ಇದರಲ್ಲಿ DPRದಲ್ಲಿ ಸಂವಿಧಾನ ದಿನಾಚರಣೆ ಅಂದರೆ ನವಂಬರ್ 26ಕ್ಕೆ ಏನು ಮಾಡ್ತೇವಲ್ಲ ಅದು, ಆಗಸ್ಟ್ 15, ಜನವರಿ 26, ಈ ದಿನಾಚರಣೆಗಳಿಂದ ನಾವು ಇಲ್ಲಿವರೆಗೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಭಾವಚಿತ್ರ ಇಟ್ಟಿರ್ತಿದ್ವಿ. ಇನ್ನು ಮುಂದೆ ಸಂವಿಧಾನದ ಪಿತಾಮಹ ಭಾರತ ರತ್ನ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಕಡ್ಡಾಯವಾಗಿ ಇರಿಸಬೇಕು ಅನ್ನುವಂಥ ಒಂದು ಕಡ್ಡಾಯಗೊಳಿಸ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ. Everywhere, wherever we are celebrating August 15th, November 26th, January 26th, it will be in all places. ಸಿಬ್ಬಂದಿ ಮತ್ತು ಆಡಳಿತ ಇಲಾಖೆಯೊಳಗೆ ಲೋಕಾಯುಕ್ತ ಉಪಲೋಕಾಯುಕ್ತದವ್ರಿಗೆ ಸೆಕ್ಷನ್ 13 ಪ್ರಕಾರ ವಿಚಾರಣೆ ನಡೆಸಿ ಗೀತಾ ಅನ್ನೋ ಅಧಿಕಾರಿಯವ್ರಿಗೆ ಏನು ಇಲಾಖೆಯವರು ಈ ಪ್ರಕರಣದಲ್ಲಿ, ಗೀತಾ ಅವ್ರ ಪ್ರಕರಣದಲ್ಲಿ, ಅಂದರೆ ಆ 2 ಲಿಸ್ಟು ಇವೆ, 2 ಲಿಸ್ಟು ಸೇಮ್ ಅದಾವು, ಆದರೆ ಡೂಪ್ಲಿಕೇಟ್ ಆಗಿವೆ ಅಂಥೇಳಿ ಅದೇನು ಅವ್ರ ಮೇಲೆ ಆಪಾದನೆ ಇತ್ತು. ಅದು ವಿಚಾರಣೆಯಾಗಿ ಏನು ಅವರು ಮೇಲ್ಮನವಿಯನ್ನು ಮಾಡಿಕೊಂಡಿದ್ದರು, ಆ ಹಿನ್ನೆಲೆಯೊಳಗೆ ಉಪಲೋಕಾಯುಕ್ತರಿಗೆ ಈ ಒಂದು ವಿಚಾರಣೆಯನ್ನು, ಇಲಾಖಾ ವಿಚಾರಣೆಯನ್ನು ವಹಿಸೋದನ್ನು ಕೈ ಬಿಡಬೇಕು ಅಂಥೇಳಿ ಶಿಫಾರಸ್ಸು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿತ್ತು, ಗೃಹ ಸಚಿವರ ನೇತೃತ್ವದ ಕ್ಯಾಬಿನೆಟ್ ಸಬ್ ಕಮಿಟಿ. ಆದ್ದರಿಂದ ಗೀತಾ ಅವ್ರ ಮೇಲಿದ್ದಂಥ ಆ ಒಂದು ಪ್ರಕರಣವನ್ನು ಇಲ್ಲಿಗೆ ಕೈ ಬಿಡಲಾಗಿದೆ. ಇದು ಮನೆ ಕೊಡೋದು. ಕ್ಯಾಬಿನೆಟ್ನವರು ಉಪಲೋಕಾಯುಕ್ತ ಇವರಿಗೆ ವಹಿಸುವಂತೆ ಏನು ಮಾಡಿರ್ತಕ್ಕಂಥ ಶಿಫಾರಸ್ಸಿದ್ದು ಬಂದು ಆ ಶಿಫಾರಸನ್ನು ತಿರಸ್ಕರಿಸಿ ಸಚಿವ ಸಂಪುಟ ನಿರ್ಣಯಿಸಿದೆ. ಅದೇ ರೀತಿಯಾಗಿ ಒಬ್ಬ ಆನಂದ್ ಅನ್ನುವಂಥ ಅಧಿಕಾರಿ, ಇವರ ವಿರುದ್ಧ ಮಾನ್ಯ ಉಪಲೋಕಾಯುಕ್ತರು ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯೊಳಗೆ ಇಲಾಖಾ ವಿಚಾರಣೆ ವಹಿಸಬೇಕು ಅಂಥೇಳಿ ಶಿಫಾರಸು ಮಾಡಿದರು. ಇದರಲ್ಲೂ ಸಹಿತ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಎಲ್ಲ ಹಿನ್ನೆಲೆಯೊಳಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಪ್ಪಿಲ್ಲ ಅನ್ನೋದನ್ನು ಮನಗಂಡು
ಈ ಇಲಾಖಾ ವಿಚಾರಣೆಯನ್ನು ಗಮನಿಸಿ ಉಪಲೋಕಾಯುಕ್ತ ಇವರಿಗೆ ವಹಿಸುವಂತೆ ಮಾಡಿರ್ತಕ್ಕಂಥ ಶಿಫಾರಸನ್ನು ತಿರಸ್ಕಾರ ಮಾಡಲಾಗಿದೆ. ಉನ್ನತ ಶಿಕ್ಷಣ ಇಲಾಖೆಯವರು ಪ್ರಧಾನ ಮಂತ್ರಿ ಉಚ್ಚತರ ಶಿಕ್ಷಾ ಅಭಿಯಾನ ಅಂದರೆ PM ಉಷಾ ಅಂತೇವಲ್ಲ, ಈ ಯೋಜನೆಯಡಿಯೊಳಗೆ ರಾಜ್ಯದ 6 ವಿಶ್ವವಿದ್ಯಾಲಯಗಳಿಗೆ, ಒಂದು ವಿಶ್ವವಿದ್ಯಾಲಯ ಬೆಂಗಳೂರು ವಿಶ್ವವಿದ್ಯಾಲಯ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ, ಮಂಗಳೂರು ವಿಶ್ವವಿದ್ಯಾಲಯ, ಕರ್ನಾಟಕ ವಿಶ್ವವಿದ್ಯಾಲಯ, ಕಲಬುರಗಿ ವಿಶ್ವವಿದ್ಯಾಲಯ, ಈ ವಿಶ್ವವಿದ್ಯಾಲಯಗಳಿಗೆ 279.77 ಕೋಟಿ ರೂಪಾಯಿ, 297.77 crores ಮೊತ್ತದೊಳಗೆ ಈ ಏನು ಅಪ್ಗ್ರೇಡ್ ಮಾಡಬೇಕು ಈ ಒಂದು ವ್ಯವಸ್ಥೆಯನ್ನು, ಈ ವಿಶ್ವವಿದ್ಯಾಲಯದ ವ್ಯವಸ್ಥೆಯನ್ನು ಅಪ್ಗ್ರೇಡ್ ಮಾಡಬೇಕು ಅನ್ನೋದೇನಿದೆ, ಏನು ಆ ಯೋಜನೆಯ ಗುರಿಗಳಾಗಿರ್ತಕ್ಕಂಥ ಗುಣಮಟ್ಟದ ಬೋಧನೆ ಮತ್ತು ಕಲಿಕೆಯ ಉತ್ಕೃಷ್ಟತೆ, ಮಾನ್ಯತೆ ಪಡೆಯದ ಸಂಸ್ಥೆಗಳು ಮಾನ್ಯತೆ ಮತ್ತು ಮಾನ್ಯತೆ ಸುಧಾರಣೆ, ICT ಆಧಾರಿತ ಡಿಜಿಟಲ್ ಮೂಲ ಸೌಕರ್ಯಗಳನ್ನು ಬಳಸುವುದು, ಬಹುಶಿಸ್ತೀಯತೆಯ ಮೂಲಕ ಉದ್ಯೋಗಾರ್ಹತೆಯನ್ನು ಹೆಚ್ಚಿಸುವುದು, ಈ ಎಲ್ಲ ವಿಷಯಗಳಿಗಾಗಿ 279.77 ಕೋಟಿ ರೂಪಾಯಿಯ ಮೊತ್ತದ ಈ ಯೋಜನೆಯನ್ನು ಇವತ್ತು ಕ್ಯಾಬಿನೆಟ್ ಮಂಜೂರಿ ಮಾಡಿತು. ಇದರಲ್ಲಿ 167 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದ್ದು, 111.91 ಕೋಟಿ ರಾಜ್ಯ ಸರ್ಕಾರದ ಪಾಲಿದೆ. ಹೋಮ್ ಡಿಪಾರ್ಟ್ಮೆಂಟ್ನಲ್ಲಿ ಶ್ರೀಮತಿ ಸಾವಿತ್ರಿ ಅನ್ನೋರು ನಿವೃತ್ತಿಯಾಗಿದ್ದಾರೆ. ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು. ಅವ್ರಿಗೆ ಲೋಕಾಯುಕ್ತ ಟ್ರ್ಯಾಪ್ ಪ್ರಕರಣ ಆಗಿತ್ತು. ಆದರೆ ಅವರು ಆ ಪ್ರಕರಣದಲ್ಲಿ ನಾನು ಭಾಗಿಯಲ್ಲ ಅಂಥೇಳಿ ಅವ್ರ ಮೇಲಿದ್ದಂಥ ಕ್ರಿಮಿನಲ್ ಕಟ್ಲೆ ಏನಿತ್ತು ಅದರ ಮೇಲೆ ಅವರು ಕೋರ್ಟ್ಗೆ ಹೋದಾಗ ಕೋರ್ಟ್ನವರು they have exonerated the lady and they have also the law department has opined that it is a honorable acquittal. ಆದ್ದರಿಂದ ಆ ಹಿನ್ನೆಲೆಯೊಳಗೆ ಇವ್ರನ್ನ ದೋಷಮುಕ್ತರನ್ನಾಗಿ ಮಾಡಿದ್ದೇವೆ. ಸಚಿವ ಸಂಪುಟ 30ರಷ್ಟು ಪಿಂಚಣಿಯನ್ನು ಶಾಶ್ವತವಾಗಿ ಹಿಡಿಬೇಕು ಅನ್ನುವಂಥ ಏನು ಉಪಲೋಕಾಯುಕ್ತರ ಶಿಫಾರಸ್ಸಿತ್ತು ಆ ಶಿಫಾರಸನ್ನು ತಿರಸ್ಕಾರ ಮಾಡಿದ್ದೇವೆ. ವೈದ್ಯಕೀಯ ಶಿಕ್ಷಣ ಇಲಾಖೆಯೊಳಗೆ ಮೈಸೂರಿನ KR ಆಸ್ಪತ್ರೆ ಆವರಣದಲ್ಲಿ ನೂತನ ಹೊರರೋಗಿ ವಿಭಾಗದ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನು 75 ಕೋಟಿ ರೂಪಾಯಿ ಅಂದಾಜು ಮೊತ್ತದೊಳಗೆ ಕೈಗೆತ್ತಿಕೊಳ್ಳೋದಕ್ಕೆ ಆಡಳಿತಾತ್ಮಕ ಮಂಜೂರಿಯನ್ನು ನೀಡಿದೆ. ಉದ್ದೇಶ ಹಾಲಿ ಇರತಕ್ಕಂಥ ಏನು ಕಟ್ಟಡ ಇದೆ ಆ ಕಟ್ಟಡವನ್ನು ಅಪ್ಗ್ರೇಡ್ ಮಾಡಬೇಕು. ಬೇರೆ ಬೇರೆ ಕಡೆ ಇರುವುದರಿಂದ ಕೆಲವು ಆ ವಿಭಾಗವಾರು ಚಿಕಿತ್ಸೆ ಪಡೆಯುವ ರೋಗಿಗಳಿಗೆ ಕಷ್ಟ ಆಗ್ತದೆ. ಅವನು ಒಂದು ಕಡೆ ಮಾಡಬೇಕು. ಒಂದೇ ಸೂರಿನಡಿಯೊಳಗೆ ರಿಜಿಸ್ಟ್ರೇಷನ್ ಕೌಂಟರ್, ಬಿಲ್ಲಿಂಗ್ ಕೌಂಟರ್, ಎಮರ್ಜೆನ್ಸಿ ಫೆಸಿಲಿಟಿ, ಫಾರ್ಮಸಿ, ಬ್ಲಡ್ ಬ್ಯಾಂಕ್, ಸೆಂಟ್ರಲ್ ಲ್ಯಾಬ್, ರೇಡಿಯಾಲಜಿ, ಸ್ಕ್ಯಾನಿಂಗ್ ಇವೆಲ್ಲ ಒಂದೇ ಕಡೆ ಬರುವಂಗೆ ಮಾಡಬೇಕು ಅನ್ನೋದಕ್ಕೆ ವಿಶೇಷ ಕಟ್ಟಡ ನಿರ್ಮಾಣದ ಬಗ್ಗೆ 75 ಕೋಟಿ ರೂಪಾಯಿಗಳನ್ನು ಇವತ್ತು ಸಚಿವ ಸಂಪುಟ ಮಂಜೂರಿ ಮಾಡಿದೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇದರಲ್ಲಿ ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳಿಗೆ ಉಚಿತ ವಿದ್ಯುತ್ ಮತ್ತು ನೀರಿನ ಸೌಲಭ್ಯ ಯೋಜನೆಯನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಇವತ್ತು ನಿರ್ಣಯ ಮಾಡಿದೆ. ಇದಕ್ಕಾಗಿ 29.19 ರೂಪಾಯಿ ಖರ್ಚಾಗ್ತದೆ ಅಂಥೇಳಿ ಅಂದಾಜು ಮಾಡಿರ್ತಕ್ಕಂಥದ್ದು. ಒಟ್ಟು ರಾಜ್ಯದ 46,829 ಸರ್ಕಾರಿ ಶಾಲೆಗಳು, 46,829 ಗೌರ್ಮೆಂಟ್ ಸ್ಕೂಲ್ಸ್ ಮತ್ತು 1,234 ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಿಗೆ
ಉಚಿತ ವಿದ್ಯುತ್ ಮತ್ತು ನೀರಿನ ಸೌಲಭ್ಯ ದೊರಕ್ತದೆ. ಇದಕ್ಕಾಗಿ ನಮಗೆ ಬೇಕಾಗಿರ್ತಕ್ಕಂಥ 29.19 ಕೋಟಿ ಅಂದಾಜು ಮೊತ್ತವನ್ನು ವೆಚ್ಚ ಮಾಡಿ ಈ ಯೋಜನೆಯನ್ನು ಅನುಷ್ಠಾನಗೊಳಿಸೋದಕ್ಕೆ ಸಚಿವ ಸಂಪುಟ ನಿರ್ಣಯಿಸಿದೆ. ಪೂರೈಕೆ ಮಾಡ್ತಾ ಇರಲಿಲ್ಲ ಈ ಶಾಲೆಗಳಲ್ಲಿ ಇದು ಅವರು ಶಾಲೆಯವರು ಕಟ್ತಿದ್ರು, ಸರ್ಕಾರಿ ಶಾಲೆಯಲ್ಲಿ ಯಾರು ಕಟ್ತಿದ್ರು? ಶಾಲೆಯವರು ಕಟ್ತಿದ್ರು. SDM ದುಡ್ಡು ಕೊಟ್ಟಿದ್ದು ಗೌರ್ಮೆಂಟ್ ಅಲ್ಲ ಸರ್, ಅದಕ್ಕೆ ಸ್ಪೆಷಲ್ ದುಡ್ಡು ಕೊಡ್ತಾ ಇರಲಿಲ್ಲ. ಅಲ್ಲಲ್ಲ SDMದವರು ಕಟ್ತಿದ್ರು. ಈಗ ಇದನ್ನು ಫ್ರೀ ಮಾಡಿ ವಿದ್ಯುತ್ ಫ್ರೀ ಆಗುತ್ತೆ, ಅವ್ರಿಗೆ ನೀರು ಫ್ರೀ ಆಗುತ್ತೆ. ಆಮೇಲೆ ಆ ಹಣ ಏನಿದೆಯಲ್ಲ ಅದನ್ನು ನಾವು ತುಂಬಬೇಕಾಗುತ್ತಲ್ಲ ಹೆಸ್ಕಾಮ್ಸ್ಗೆ, ಅದನ್ನು 29 ಕೋಟಿ ಚಿಲ್ಲರೆ ಆಗುತ್ತೆ, ಅದನ್ನು ಸರ್ಕಾರ ಭರಿಸ್ತದೆ. ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಸತಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಸಮಗ್ರ ವ್ಯಕ್ತಿತ್ವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೋಟರಿ ಇಂಟರ್ನ್ಯಾಷನಲ್ ಬೆಂಗಳೂರು ಇವರ ಸಹಭಾಗಿತ್ವದೊಂದಿಗೆ 2.37 ಕೋಟಿಗಳ ವೆಚ್ಚದಲ್ಲಿ ಅನುಷ್ಠಾನಗೊಳಿಸೋದಕ್ಕೆ ಸರ್ಕಾರ ನಿರ್ಣಯ ಮಾಡಿದೆ. ರೋಟರಿ ಇಂಟರ್ನ್ಯಾಷನಲ್ ಈ ಕಾರ್ಯಕ್ರಮ ಸಮಗ್ರ ವ್ಯಕ್ತಿತ್ವ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಕೈ ಜೋಡಿಸ್ತಾ ಇರುವಂಥದ್ದನ್ನು ಮೆಚ್ಚಿಕೊಂಡ್ವಿ. ಈ ಯೋಜನೆಯನ್ನು ಒಪ್ಪಿಗೆಯನ್ನು ನೀಡಲಾಗಿದೆ. ನಗರಾಭಿವೃದ್ಧಿ ಇಲಾಖೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದರೆ ಇಟ್ ಇಸ್ ಅ ಬಿಗಿನಿಂಗ್. 2.74 crores ಇರೋದ್ರಿಂದ 2.37 crore ಇರೋದರಿಂದ ಅದನ್ನು ಇಲಾಖೆಯವರು ತೆಗೆದುಕೊಳ್ಬೋದಾಗಿತ್ತು. ಆದರೆ ಕ್ಯಾಬಿನೆಟ್ಗೆ ವಿಷಯ ಬಂದಿತ್ತು, ಕ್ಯಾಬಿನೆಟ್ ಹ್ಯಾಸ್ ಕ್ಲಿಯರ್ಡ್. ಈಗಾಗಲೇ ಯೋಗ ಶಿಕ್ಷಣ ಇದೆ, ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡಬೇಕು ಅಂತಿದೆ. ಸರಿಯಾಗಿ ಮಕ್ಕಳಿಗೆ ಇದು ಮಾಡಲಿಕ್ಕೆ ಟೀಚರ್ಸ್ ಕಡೆ ಇಲ್ಲ, ಕ್ರೀಡಾ ಇದು ಮಾಡಲಿಕ್ಕೆ ಟೀಚರ್ಸ್ಗಳಿಲ್ಲ, ಅವ್ರು ಯೋಗ ಮಾಡಲಿಕ್ಕೆ ಟೀಚರ್ಸ್ಗಳಿಲ್ಲ, ಬೇರೆ ಆಕ್ಟಿವಿಟಿ ಕಲ್ಚರ್ ಟೀಚರ್ಸ್ಗಳಿಲ್ಲ. ನೀವು ಅದನ್ನು ರೆಕ್ರೂಟ್ಮೆಂಟ್ ಮಾಡಿದ್ರೆ ಯಾವ ಒಂದು ಏಜೆನ್ಸಿ ರೋಟರಿ ಯಾವ ಥರ ಸಮಗ್ರ ಅಭಿವೃದ್ಧಿ ಮಾಡ್ತಾರೆ? ಅಲ್ಲ, ಇಟ್ ಇಸ್ ಎ ಸಪ್ಲಿಮೆಂಟ್ರಿ ಬೈ NGO. ದಿಸ್ ಈಸ್ ಸಪ್ಲಿಮೆಂಟ್ರಿ ಬೈ NGO. ಈ ವಸತಿ ಶಾಲೆಗಳೊಳಗೆ ದೈಹಿಕ, ಮಾನಸಿಕ, ಬೌದ್ಧಿಕ, ಸೃಜನಾತ್ಮಕ ಈ ಎಲ್ಲ ವಿಷಯಗಳೊಳಗೆ ಅವರು ಟ್ರೈನ್ ಮಾಡ್ತಾರೆ. ಇಟ್ ಈಸ್ ಎ ಸಪ್ಲಿಮೆಂಟ್ರಿ ಟು ವಾಟ್ ವಿ ಆರ್ ನೌ ಗಿವಿಂಗ್ ಫೆಸಿಲಿಟಿ. ನಗರಾಭಿವೃದ್ಧಿ ಇಲಾಖೆಯೊಳಗೆ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರ ಕುಸ್ನೂರು ವಸತಿ ಯೋಜನೆ, ಕುಸ್ನೂರು ಗ್ರಾಮದಲ್ಲಿ ವಿವಿಧ ಸರ್ವೆ ನಂಬರ್ಗಳಲ್ಲಿ ವಸತಿ ಅಭಿವೃದ್ಧಿ ಯೋಜನೆಯ ಪರಿಷ್ಕೃತ ಅಂದಾಜು ಮೊತ್ತ 122.40 ಕೋಟಿಗಳಿಗೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಟಿವಿ, ಆಡಳಿತಾತ್ಮಕ ಅನುಮೋದನೆಯನ್ನು ಕೊಟ್ಟಿವಿ. ಮೊದಲು ಈ ವಸತಿ ಯೋಜನೆಗೆ 94.80 ಕೋಟಿಗಳ ಅಂದಾಜು ಪಟ್ಟಿಯನ್ನು ಮಾಡಿದರು. ಅದು ಈಗ 2 ವರ್ಷ ಆಗಿದೆ ಅಂಥೇಳಿ ಮತ್ತೆ ಪರಿಷ್ಕರಣೆ ಮಾಡಿ 122 ಕೋಟಿ ರೂಪಾಯಿಯ ಮೊತ್ತಕ್ಕೆ ಆಡಳಿತಾತ್ಮಕ ಮಂಜೂರಿಯನ್ನು ಕೊಟ್ಟಿದ್ದೇವೆ. ಹೌದು. ನಗರಾಭಿವೃದ್ಧಿ ಇಲಾಖೆಯ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರವು ಕಣಬರ್ಗಿ ಗ್ರಾಮದಲ್ಲಿ ಅಭಿವೃದ್ಧಿಪಡಿಸ್ತಕ್ಕಂಥ ವಸತಿ ಬಡಾವಣೆ ಯೋಜನೆ 61 ಪರಿಷ್ಕೃತ ಅಂದಾಜು ಮೊತ್ತ 137.70 ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದ್ದೇವೆ. ಇದು ಮೊದಲು 2021-22ರಲ್ಲಿ 127.71 ಕೋಟಿ ಇತ್ತು. ಅದು 137.70 ಕೋಟಿ ರೂಪಾಯಿಗೆ ಪರಿಷ್ಕರಣೆ ಆಗಿ ಈ 137.70 ಕೋಟಿಗೆ ನಮ್ಮ ಸಚಿವ ಸಂಪುಟ ಇವತ್ತು ಒಪ್ಪಿಗೆಯನ್ನು ನೀಡಿದೆ. ಇನ್ನೊಂದು ನಗರಾಭಿವೃದ್ಧಿ ಇಲಾಖೆಯೊಳಗೆ ಚಿರಂತನ ಅಕಾಡೆಮಿಯವರು ಒಂದು ಪ್ರಪೋಸಲ್ ಕೊಟ್ಟಿದ್ದರು. ಇದು ನಗರಾಭಿವೃದ್ಧಿ ಪ್ರಾಧಿಕಾರ ಶಾಲೆಗೆ ಸಂಬಂಧ ಇರತಕ್ಕಂಥದ್ದು. ಸಭಾಂಗಣದೊಳಗೆ ನಿರ್ಮಾಣ ಮಾಡೋದಕ್ಕೆ ಅವರು ಹಂಚಿಕೆ ಆಗಿರ್ತಕ್ಕಂಥ 29,000
2994 ಚದರ ಮೀಟರ್ ವಿಸ್ತೀರ್ಣದ ನಾಗರಿಕ ಸೌಲಭ್ಯ ನಿವೇಶನದ ಗುತ್ತಿಗೆ ಮೊತ್ತವನ್ನು ಕಡಿಮೆ ಮಾಡಬೇಕು, ಕನ್ಸೆಷನ್ ಕೇಳಿದ್ದಾರೆ. ಅದನ್ನು ಇವತ್ತು ಚರ್ಚೆ ಎಲ್ಲ ಜಿಲ್ಲೆಯ ಉಸ್ತುವಾರಿ ಸಚಿವರು ಇವತ್ತು ಸಭೆಯಲ್ಲಿ ಇರಲಿಲ್ಲ, ಅದನ್ನು ನಾವು ಡೆಫರ್ ಮಾಡಿದ್ದೇವೆ. ಅದೇ ರೀತಿಯಾಗಿ ದಾವಣಗೆರೆಗೆ ಸಂಬಂಧ ಇರತಕ್ಕಂಥ ಉಪ್ಪಾರ ಸಂಘ ದಾವಣಗೆರೆ ಇವ್ರದ್ದು ಒಂದು ನಗರಾಭಿವೃದ್ಧಿ ಇಲಾಖೆಯವರ ಏನು ನಿವೇಶನ ಇತ್ತು, ನಾಗರಿಕ ಸೌಲಭ್ಯ ನಿವೇಶನ, ಅದಕ್ಕೆ ಕನ್ಸೆಷನ್ ಕೊಡಬೇಕಂತ ವಿನಂತಿ ಇತ್ತು. ಅದನ್ನು ಸಹಿತ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲ ಅಂತ ಇವತ್ತು ಡೆಫರ್ ಮಾಡಿದ್ವಿ. ಏನೋ ಮಾಹಿತಿ ಬೇಕಾಗಿತ್ತು. ನಗರಾಭಿವೃದ್ಧಿ ಇಲಾಖೆಯ ಇನ್ನೊಂದು ವಿಷಯ ಅಂದರೆ ರಾಜ್ಯದ ವಿವಿಧ ನಗರ ಸ್ಥಳೀಯ ಸಂಸ್ಥೆಗಳನ್ನ ಆಸ್ತಿ ತೆರಿಗೆ ಮತ್ತು ನೀರಿನ ಶುಲ್ಕ ಬಾಕಿ ಹಿಂದಿನ ಬಾಕಿ ಸೇರಿಸಿಕೊಂಡು ಪ್ರಸ್ತುತ ವರ್ಷದವರೆಗೆ ವಸೂಲಾತಿ ಮಾಡೋದಕ್ಕೆ ಸ್ಥಳೀಯ ಮಹಿಳಾ ಸ್ವಸಹಾಯ ಗುಂಪುಗಳು ಮುಂದೆ ಬಂದರೆ ಅವರ ಸೇವೆಯನ್ನು ಪಡೆಯೋದಕ್ಕಾಗಿ ಇವತ್ತು ಕ್ಯಾಬಿನೆಟ್ ಪರಿಶೀಲನೆ ಮಾಡಿ ಇದೊಂದು ಉತ್ತಮ ಇನಿಷಿಯೇಟಿವ್ ಆಗುತ್ತೆ. ಆಮೇಲೆ ಈ ಸ್ವಸಹಾಯ ಗುಂಪುಗಳಿಗೆ 5% ಶೇಕಡ 5% ಅವರಿಗೆ ಪ್ರೋತ್ಸಾಹನ ರೂಪದಲ್ಲಿ ನೀಡಲು ಸಚಿವ ಸಂಪುಟ ನಿರ್ಧರಿಸಿದೆ. ಅಂದರೆ ಏನು ಅವರು ಬಾಕಿಯನ್ನು ವಸೂಲಿ ಮಾಡ್ತಾರೆ, ಆಸ್ತಿ ತೆರಿಗೆಯನ್ನು ವಸೂಲಿ ಮಾಡ್ತಾರೆ, ಆ ಶುಲ್ಕದ ಶೇಕಡ 5% ಪ್ರೋತ್ಸಾಹಧನ ಅಂಥೇಳಿ ಕೊಡೋದಕ್ಕೆ ನಿರ್ಣಯ ಮಾಡ್ತೀವಿ. ಒಟ್ಟು 315 ನಗರ ಸ್ಥಳೀಯ ಸಂಸ್ಥೆಗಳಿವೆ, 10 ಮಹಾನಗರ ಪಾಲಿಕೆಗಳಿವೆ, 61 ನಗರಸಭೆಗಳಿವೆ, 114 ಪಟ್ಟಣ ಪಂಚಾಯಿತಿಗಳಿವೆ, 4 ನೋಟಿಫೈಡ್ ಪ್ರದೇಶಗಳಿವೆ. ಇವು ಎಲ್ಲವುಗಳು ಸಹಿತ ಇದರ ಅಡಿಯೊಳಗೆ ಬರ್ತಾವೆ. ನಿಮ್ಮ ಸಿಬ್ಬಂದಿಗೆ ಆಫರನ್ನ ಕೊಟ್ರೆ ಅವ್ರು ಇನ್ನೂ ಸಹ ನಿಮ್ಗೆ ಅದನ್ನ ಕಲೆಕ್ಷನ್ ಮಾಡಿ ಟ್ಯಾಕ್ಸ್ ಕೊಡ್ಬೋದಾ? ನೀವು ಅಡಿಷನಲ್ ಆಗಿ ಮಹಿಳಾ ಸಂಘಟನೆ ಕೊಡ್ತಾರೆ ಫೆಸಿಲಿಟಿ ಇದೆ ಸರ್. ಮಹಿಳಾ ಸಂಘಟನೆಗಳಿಗೆ ಕೊಡೋದ್ರ ಮೂಲಕ ಒಂದು ಇನ್ವಾಲ್ವ್ಮೆಂಟ್ ಆಫ್ ಪೀಪಲ್, ಎರಡನೇದ್ದು ಈಗ ನಮ್ಮ ಬಾಕಿ ಎಲ್ಲ ಕಡೆ ನೋಡ್ರಿ, ಯಾವುದೇ ನಗರಸಭೆಗರ ಹೋಗ್ರಿ ಅಥವಾ ಪಟ್ಟಣ ಪಂಚಾಯತಿಗಳ ಹೋಗ್ರಿ 30-40% ಬಾಕಿ ಇರ್ತದೆ. ಈ ಒಂದು ಎಫರ್ಟ್ ಏನಿದೆ NGO ಎಫರ್ಟು ಈ ಬಾಕಿನೂ ಕಡಿಮೆ ಮಾಡ್ತದೆ ಹಾಗೂ ಅವರಿಗೆ ಪ್ರೋತ್ಸಾಹಧನೂ ಲಭ್ಯ ಆಗ್ತದೆ. ದಿಸ್ ಈಸ್ ಫ್ರಮ್ ವುಮನ್ಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಈಗ ನಿಮ್ಮ ಮನೆ ಬಾಕಿ ಇದೆ, ನಿಮ್ಮ ಮನೆ ಬಾಕಿನ ಇಲ್ಲಿವರೆಗೆ ಇಲ್ಲ ನೀವರ ಕಟ್ತೀರಿ, ಇಲ್ಲಾಂದರೆ ಕೆಲವು ಭಾಳಷ್ಟು ಬಾಕಿ ಇದ್ದಾಗ ನಗರಸಭೆ ಸಿಬ್ಬಂದಿ ಬಂದು ವಸೂಲಿ ಮಾಡುತ್ತೆ. ಈಗ ನಾವು ಯಾವುದಕ್ಕೆ ಮತ್ತೊಂದು ಅವಕಾಶ ಕೊಟ್ವಿ ಅಂತಂದರೆ NGO, ನಿಮ್ಮ ಓಣಿಯಲ್ಲಿ ನಿಮ್ಮ ವಾರ್ಡ್ನಲ್ಲಿ ಇರ್ತಕ್ಕಂಥ NGO, ಮಹಿಳಾ ಗುಂಪು, ಸ್ವಸಹಾಯ ಗುಂಪು ನಿಮ್ಮಿಂದ ಬಾಕಿ ವಸೂಲಿ ಮಾಡ್ತದೆ, ಅದನ್ನು ಕಟ್ತದೆ. ಅವ್ರಿಗೆ 5% ನಾವು ಪ್ರೋತ್ಸಾಹನ ಕೊಡ್ತೀವಿ. ನೋಡ್ರಿ, ನಗರ ಸ್ಥಳೀಯ ಸಂಸ್ಥೆಗಳೊಳಗೆ 202.58 ಲಕ್ಷ ನಮ್ಮ ಸಂಸ್ಥೆಗಳ ನಗರ ಸ್ಥಳೀಯ ಸಂಸ್ಥೆಗಳ ಜನಸಂಖ್ಯೆ 202.58 ಲಕ್ಷ. ಸುಮಾರು 51 ಲಕ್ಷ ಮನೆಗಳಿವೆ. ದರ್ ಆರ್ ಟೋಟಲ್ 51.51 ಲ್ಯಾಕ್ ಪ್ರಾಪರ್ಟೀಸ್. ಅವುಗಳೊಳಗೆ 30.5 ಲಕ್ಷ ಮನೆಗಳಿಗೆ ಕುಡಿಯೋ ನೀರಿನ ಸಂಪರ್ಕ ಒದಗಿಸಲಾಗಿದೆ. 21.46 ಲಕ್ಷ ಮನೆಗಳಿಗೆ ಕುಡಿಯುವ ನೀರಿನ ಸಂಪರ್ಕವನ್ನು ಒದಗಿಸುವುದು ಬಾಕಿ ಇದೆ. ಇರಲಿ, ಆಸ್ತಿ ತೆರಿಗೆ ಮೊತ್ತ ಒಟ್ಟು 1,860 ಕೋಟಿ, 1,860.17. ಅಂದರೆ ಈ 1,860 ಕೋಟಿ ಮೊತ್ತ ಏನು ಆಸ್ತಿ ತೆರಿಗೆ ಆಗ್ತದೆ,
ಇದರಲ್ಲಿ ಕೆಲವು ಭಾಗ ಬಾಕಿಗಳು ಭಾಳಷ್ಟು ಉಳಿದಿರೋದು ಕಂಡು ಬಂದವು. ಆಮೇಲೆ ಈ ದೊಡ್ಡ ಮೊತ್ತವನ್ನು ವಸೂಲಿ ಮಾಡೋದಕ್ಕೆ ಸ್ವಸಹಾಯ ಗುಂಪಿನವರಿಗೆ ನಾವು ಪ್ರೋತ್ಸಾಹ ಮಾಡ್ತಾಯಿದ್ದೀವಿ. ಸರ್ ಇದೇ ಥರ ಸರ್ ನಿಮ್ಮ ಸಿಬ್ಬಂದಿಗಳು ಎಷ್ಟಿದೆ ಸರ್? ಈಗ ಸಿಬ್ಬಂದಿಗಳಿಂದ ವಸೂಲ್ ಆಗ್ಲಿಲ್ಲ ಅಂತಂದ್ರೆ ವಾಟ್ ಇಸ್ ಆಕ್ಷನ್ ಅಗೇನ್ಸ್ಟ್ ನಿಮ್ಮ ಸಿಬ್ಬಂದಿ ವಿರುದ್ಧ, ಅಲ್ಲ. ಅಡ್ಮಿನಿಸ್ಟ್ರೇಟಿವ್ ವಿರುದ್ಧ ಯಾವ ಆಕ್ಷನ್ ತಗೋತೀರಿ ಸರ್? ನೋಡಿ, ಈಗ ಸಿಬ್ಬಂದಿ ವಿರುದ್ಧ ಆ್ಯಕ್ಷನ್ ತೊಗೊಳ್ಳೋದಲ್ಲ, ಸಿಬ್ಬಂದಿಯ ಕೊರತೆಯೂ ಇದೆ ಭಾಳಷ್ಟು ಕಡೆ. 30-40% ಎಲ್ಲ ನಗರಸಭೆಗಳೊಳಗೆ, ಎಲ್ಲ ಪಟ್ಟಣ ಪಂಚಾಯಿತಿಗಳೊಳಗೆ ಬಾಕಿ ಇದೆ. ಈ ಬಾಕಿ ಹಾಗೂ ಈ ಕೆಲಸ ಇದನ್ನು ಈಗೇನು ಸಿಬ್ಬಂದಿಯವರು ಮಾಡ್ತಾಯಿದ್ರು ಅವ್ರ ಜೊತೆಗೇ ಇವರು ಮಾಡೋದಕ್ಕೆ ಮುಂದೆ ಬರ್ತಾರೆ. ಸರ್ ಅದೇ ಥರ ಈ ಗ್ರಾಮ ಮಟ್ಟದಲ್ಲೂ ಕೂಡ ಈ ಕಂದಾಯ ಕಟ್ತಾ ಇಲ್ಲ, ಅದು ತುಂಬ ಬಾಕಿ ಉಳಿದಿದೆ ಅಂತ. ಅದನ್ನೇನಾದರೂ ವಸೂಲಿ ಮಾಡೋ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಬರಲಿಲ್ಲ. ಇವತ್ತು ಚರ್ಚೆ ಬಂದಿದ್ದು ಕೇವಲ ನಗರ ಅಭಿವೃದ್ಧಿ ಇಲಾಖೆ. ಈ ಇದಕ್ಕೆ ಅಕೌಂಟಬಿಲಿಟಿ ಏನು ಸರ್ ಗೌರ್ಮೆಂಟ್ ಕಟ್ಟೋದಕ್ಕೆ? KCDC ನಲ್ಲಿ ಏನಾಗಿದೆ ಅಂತ ನಿಮಗೆ ಗೊತ್ತಿದೆ. ಈಗ ಅಕೌಂಟಬಿಲಿಟಿ ಹೇಗೆ? ಅಕೌಂಟಬಿಲಿಟಿ ನಮ್ದೇನು ನಾವು ರೂಲ್ಸ್ ಮಾಡ್ತೀವಿ ಅದರೊಳಗೆ ವಿ ಮೇ ಡೈರೆಕ್ಟ್ ದೆಮ್ ಟು ಗೆಟ್ ಓನ್ಲಿ ಚೆಕ್ಸ್, ಗೆಟ್ DDs ಆರ್ ಗೆಟ್ ಪೇ ಫೋನ್ ಮಾಡ್ತಾರಲ್ಲ ಅವು. ವಿತ್ ದೀಸ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ವಿಲ್ ಮೇಕ್ ಸಮ್ ರಿಸ್ಟ್ರಿಕ್ಷನ್. ಅಂದರೆ ಈಗ ನಿಮ್ಮ ಮನೆ ಬಾಕಿ ತುಂಬುವುದಕ್ಕೆ ನೀವು ಕ್ಯಾಶ್ ಕೊಡಬೇಡ್ರಿ ಅಂತ ಹೇಳ್ತೀವಿ. ಇಟ್ ವಿಲ್ ಬಿ ಗಿವನ್ ಬೈ ಚೆಕ್ ಓನ್ಲಿ. ಅಂದರೆ ಇದೇನು ಮಾಲ್ ಪ್ರಾಕ್ಟೀಸ್ ಆಗ್ಬೋದು ಅಂಥೇಳಿ ಏನು ಊಹೆ ಮಾಡಿಕೊಂಡು ಅದನ್ನು ಚೆಕ್ ಮಾಡೋದಕ್ಕೆ ಏನು ನಿಯಮಾವಳಿಗಳನ್ನು ರೂಪಿಸ್ತೀವಿ. QR ಕೋಡ್ ಕೂಡ ದುರ್ಬಳಕೆ ಆಗಿದೆ. ನಿನ್ನೆ ನೀವೇ 4 ಜನರನ್ನ ಸಸ್ಪೆಂಡ್ ಮಾಡಿ QR ಕೋಡ್ ದುರ್ಬಳಕೆ ಆಗಲ್ಲ ಅಂತ ಗ್ಯಾರಂಟಿ. ಅದಕ್ಕೆ ಅಕೌಂಟಬಿಲಿಟಿ ಅಲ್ಲ, ಅದಕ್ಕೆ ವಿಲ್ ಟೆಲ್ ದೆಮ್ ದಟ್ ಯು ವಿಲ್ ಟೇಕ್ ಓನ್ಲಿ ಬೈ ವೇ ಆಫ್ ಚೆಕ್ ಆರ್ ಡಿಜಿಟಲ್ ಟ್ರಾನ್ಸ್ಫರ್, ಒನ್ ಆಫ್ ದೋಸ್ ಟು. all dues, even current dues. ಹೌದು, ಈ ವರ್ಷದ್ದೂ ಮಾಡ್ಬೋದು, ಬಾಕಿನೂ ಮಾಡ್ಬೋದು. ಎಲ್ಲಿವರೆಗೆ ಏನು ಸರ್ ಕಂಟಿನ್ಯೂ ಆಗ್ತಾರಾ ಅಂತ? ಈ ಮಹಿಳಾ ಸ್ವಸಹಾಯ ಸಂಘಗಳಿಂದಲೇ ವಸೂಲಿ ಮಾಡುವ ಈ ಕಾರ್ಯ ಎಷ್ಟು ವರ್ಷದವರೆಗೆ ಮುಂದುವರಿಯುತ್ತೆ? ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದಕ್ಕೆ 1 ವರ್ಷ 2 ವರ್ಷ ಅಂತ ನಾವು ರಿಸ್ಟ್ರಿಕ್ಷನ್ ಮಾಡಿಲ್ಲ. ವಿಲ್ ಸ್ಟಾರ್ಟ್ ದಿಸ್ ಪ್ರಾಸೆಸ್. ಇಟ್ ಈಸ್ ಒನ್ ಆಫ್ ದಿ ವೆರಿ important initiative of the government, and it is in a way encouraging activity for those Mahila groups. ಟೆಂಪರರಿ ಆಕ್ಷನ್ ತರ ಅಂತ ಸರ್. ಈಗ ನೀವು ಸಿಬ್ಬಂದಿಗಳು ಅಲ್ಲ, ಎಷ್ಟು ಜನಕ್ಕೆ ಎಂಪ್ಲಾಯ್ ಆಗುತ್ತೆ, ಅಲ್ಲ ಎಷ್ಟು ಜನಕ್ಕೆ ಎಂಪ್ಲಾಯ್ ಸಿಗುತ್ತೆ? ಈಗ ನೀವು 1600 ಕೋಟಿ ರೂಪಾಯಿನಲ್ಲಿ ನೀವು ಎಷ್ಟು ಜನ ಸಿಬ್ಬಂದಿ ಭರ್ತಿ ಮಾಡಬಹುದು, ಎಷ್ಟು ಜನ ಉದ್ಯೋಗ ಸಿಗುತ್ತೆ? ಸರ್ಕಾರ ಒಂದ್ ಕಡೆ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಆಲ್ಟರ್ನೇಟಿವ್ ಮಾಡ್ತಾ ಹೋದ್ರೆ ಆಲ್ಟರ್ನೇಟಿವ್ ಮಾಡೋದ್ರಿಂದ ಇವ್ರಿಗೂ ಉದ್ಯೋಗ ಅಲ್ವಾ? ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆಯವರು ಇವತ್ತು ವಿಧಾನಮಂಡಲದ ಉಭಯ ಸದನಗಳ ಅಧಿವೇಶನದ ಬಗ್ಗೆ ಚರ್ಚೆ ಮಾಡಿದ್ವಿ. ದಿನಾಂಕಗಳನ್ನು ಹಾಗೂ ವಿವರಗಳನ್ನು ನಿರ್ಣಯಿಸೋದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಧಿಕಾರ ನೀಡಿದ್ದೇವೆ. ಟೆಂಟೇಟಿವ್ ಏನಾದರೂ ಚರ್ಚೆ ಆಯಿತು ಸರ್? ವಿಶ್ವವಿದ್ಯಾಲಯಗಳನ್ನು ಹೇಳಿ ಸರ್, 6 ವಿಶ್ವವಿದ್ಯಾಲಯಗಳಿಗೆ ಬರ್ತೇನೆ. ಆಫ್ಟರ್ ಐ ಕಂಪ್ಲೀಟ್ ಐ ವಿಲ್ ಕಮ್ ಟು ದ್ಯಾಟ್. ಟೆಂಟೇಟಿವ್ ಡೇಟು ಇಲ್ಲ, ಮುಖ್ಯಮಂತ್ರಿಗಳಿಗೆ ಅಧಿಕಾರ ಕೊಟ್ಟು ಅಲ್ಲ, ದಿನ ಹೆಚ್ಚಿಗೆ ಮಾಡಬೇಕು ಅಂತ ಒಂದು ಪ್ರಸ್ತಾಪ ಇತ್ತು, ಅದು ಏನಾದರೂ ಸಾಧ್ಯತೆ ಇದೆಯಾ? ಮಾಡ್ತೇವೆ. ಇಟ್ ವಿಲ್ ಬಿ 2 weeks. 10 ದಿನದ ಬದಲು ಇನ್ನೂ ಹೆಚ್ಚಿಗೆ ವಿಸ್ತರಣೆ ಮಾಡಿ 2 weeks ಮಾಡ್ತೀವಿ. 2 weeks ಮಾಡ್ಬೋದು ಅಂತ ಚರ್ಚೆ ಆಯಿತು. ಬಟ್ ಅಲ್ಟಿಮೇಟ್ಲಿ ವಿ ಹ್ಯಾವ್ ಗಿವನ್ ದಟ್ ಅಥರೈಸೇಷನ್ ಟು ಚೀಫ್ ಮಿನಿಸ್ಟರ್. ಸಮಾಜ ಕಲ್ಯಾಣ ಇಲಾಖೆಯವರು ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ 33 ಘಟಕಗಳನ್ನು ವಿಶೇಷ ಪೊಲೀಸ್ ಠಾಣೆಗಳೆಂದು ಘೋಷಣೆ ಮಾಡೋದಕ್ಕೆ ಹಾಗೂ ಸದರಿ ಠಾಣೆಗಳು ನಿರ್ವಹಣೆಗಾಗಿ ಅಗತ್ಯವಿರತಕ್ಕಂಥ ವಿವಿಧ 450 ಹುದ್ದೆಗಳಿಗೆ ಮಂಜೂರಾತಿ ನೀಡೋದ್ರ ಬಗ್ಗೆ ಇವತ್ತು ಚರ್ಚೆ ಆಯಿತು.
ಏನು 33 ಘಟಕಗಳನ್ನು ವಿಶೇಷ ಪೊಲೀಸ್ ಠಾಣೆಗಳೆಂದು ಘೋಷಣೆ ಮಾಡೋದಕ್ಕೆ ಸಚಿವ ಸಂಪುಟ ತಾತ್ವಿಕ ಒಪ್ಪಿಗೆಯನ್ನು ನೀಡಿತು. ಇದರಲ್ಲಿ ಈ ಹುದ್ದೆಗಳ ಸೃಷ್ಟಿ ಹಾಗೂ ವರ್ಕಿಂಗ್ ಆಫ್ ದೀಸ್ ಪೊಲೀಸ್ ಸ್ಟೇಷನ್ಸ್ ಇದರ ಬಗ್ಗೆ ಹಲವಾರು ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಆದ್ದರಿಂದ ಗೃಹ ಸಚಿವರು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಹಾಗೂ ಅಧಿಕಾರಿಗಳನ್ನು ಕೂಡಿಸ್ಕೊಂಡು ಚರ್ಚೆ ಮಾಡಿ ಯಾವ ರೀತಿಯಾಗಿ ಏನೇನು ಮಾಡಬಹುದು ಅನ್ನೋದನ್ನು ಗಮನಿಸಿ ಆ ವರ್ಕಿಂಗ್ ಡೀಟೇಲ್ಸನ್ನು ಕ್ಯಾಬಿನೆಟ್ಟಿಗೆ ತೊಗೊಂಡು ಬಂದು ಅದನ್ನು ಒಪ್ಪಿಗೆ ಪಡಿಬೇಕು. ಆದರೆ ಈ 33 ಘಟಕಗಳನ್ನು ವಿಶೇಷ ಪೊಲೀಸ್ ಠಾಣೆಗಳೆಂದು ಘೋಷಣೆ ಮಾಡೋದಕ್ಕೆ ತಾತ್ವಿಕ ಒಪ್ಪಿಗೆಯನ್ನು ಸಚಿವ ಸಂಪುಟ ನೀಡಿದೆ. ಉದ್ದೇಶ ಇಷ್ಟೇ. The very purpose of this is to reduce the workload of police stations also. In Karnataka, the implementation of the Scheduled Castes and Scheduled Tribes Prevention of Atrocities Act 1989 continued with local police, who are already overburdened with law and order, crime, VIP, bandobast, traffic, etc., etc. Because of which the quality of investigation in Karnataka, which was done by the local police, was not satisfactory. All acquittal act 95-96% acquittal, because of which the investigation into an important cases like atrocity case couldn't be paid the due attention, thereby leading to the instances where investigations into the cases of atrocity was not completed within the stipulated 60 days, and all these problems. Yes, I will get this. These police stations, these 33 units will get the police station status. ಅಲ್ಲೇ ಇಲ್ಲಾಂದ್ರೆ ಈಗ ಇಲ್ಲಿ ಕೊಟ್ಟು ಅಲ್ಲಿಗೆ ರೆಫರ್ ಆಗಿ ಅದೆಲ್ಲ ಇತ್ತಲ್ಲ, ಅದನ್ನ ಇದರಿಂದ ಬದಲಾವಣೆ ಆಗ್ತದೆ. ಆಮೇಲೆ ಒಂದಿರ್ತದೆ. ಆಮೇಲೆ ಇನ್ನೊಂದು ಅಂದರೆ ಇದೇನು ವರ್ಕಿಂಗ್ ಏನು ಸ್ವಲ್ಪ ಬದಲಾವಣೆ ಆಗಬೇಕಾಗುತ್ತಲ್ಲ, ಅದನ್ನು ಇಬ್ಬರು ಮಂತ್ರಿಗಳು ಕೂತ್ಕೊಂಡು ಮಾತಾಡಿ ಮೊಡ್ಯಾಲಿಟೀಸ್ ಆಫ್ ದಿಸ್ ನ್ಯೂ ಸಿಸ್ಟಮನ್ನು ನಮ್ಮ ಕ್ಯಾಬಿನೆಟ್ಗೆ ತರ್ತಾರೆ. ಅದನ್ನ ಇದು ಮಾಡ್ತೀವಿ. ಇದ್ರದ್ದು ನಿಮಗೆ ಕಾಪಿ ಹಾಕಿಸ್ತೇನೆ. ಅಲ್ಲ, ಅದೇ ಮಾಡ್ಯಾಲಿಟೀಸನ್ನು ನಾವು ಮಾಡ್ತೀವಿ. Either it will be registered in these 33 police stations or in any police station, and that gets automatically transferred. DCRE. ಸರ್, ಈಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಮುಂದೆ ಎಷ್ಟು ಕೇಸಸ್ ಪೆಂಡಿಂಗ್ ಇದೆ ಅದಷ್ಟು ಶಿಫ್ಟ್ ಆಗುತ್ತೆ. ಅಲ್ಲ, ಇವು CRE ಸಂಬಂಧ ಬರುವ ಎಷ್ಟು ಕೇಸಸ್ ಅಲ್ಲಿ ಇದಾವೆ ಅಂತ ಗೊತ್ತಾ? Right now CRE cell
ವಿಲ್ ನಾಟ್ ರಿಜಿಸ್ಟರ್ ಎ ಕೇಸ್. ಇವ್ರ ಹತ್ರ ಬಾಕಿ ಇಲ್ಲ ಒಂದು. ಆಮೇಲೆ ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಇದಕ್ಕೆ ಸಂಬಂಧಿದ್ದಾಗೆ ಎಷ್ಟಿವೆ ಅನ್ನೋದು ಮಾಹಿತಿ ನನ್ನ ಹತ್ರ ಇಲ್ಲ. ವೈಲ್ ಡಿಸ್ಕಸಿಂಗ್ ಮೊಡ್ಯಾಲಿಟೀಸ್ ದೀಸ್ ವಿಲ್ ಕಮ್, ಆ್ಯಂಡ್ ವೆನ್ ವಿ ಫೈನಲೈಸ್ ಮೊಡ್ಯಾಲಿಟೀಸ್ I will come back to you after cabinet decides. Sir, what is the implication? Existing police station ಅಲ್ಲಿ ಮಾಡ್ತಾರಾ ಏನ್ ಸರ್ ಈಗ ಏನಾದ್ರು shift ಮಾಡ್ತಾರಾ? ಆ ಮೊಡ್ಯಾಲಿಟೀಸನ್ನು ನಾವು ಫೈನಲ್ ಮಾಡ್ತೀವಿ. Sir, financial implication is ಇಲ್ಲ, it is not national policy, it is our state policy also, but central government is encouraging, and they will also give part of the expenditure to state governments. Sir, what is the financial implication, sir? And this is the one which was actually made mention in the Honorable Chief Minister's budget measures. That will ಇದೆ ಕೆಲವು ಸ್ಟೇಟ್ಸ್ನಲ್ಲಿ ಇದೆ, and where this system is there, comparatively the conviction rate is higher. ಉನ್ನತ ಶಿಕ್ಷಣ ಇಲಾಖೆಯೊಳಗೆ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಮೊಸಳೆಹಳ್ಳಿ ಸಂಸ್ಥೆ, ಇದು ಹಾಸನ್ ಡಿಸ್ಟ್ರಿಕ್ಟು ನೂತನ ಕಾಲೇಜಿನ ಕಟ್ಟಡ ನಿರ್ಮಾಣ ಮಾಡೋದ್ರ ಸಲುವಾಗಿ 59.57 ಕೋಟಿ ರೂಪಾಯಿಗಳ ಪರಿಷ್ಕೃತ ಅಂದಾಜನ್ನು, ಅದು 81 ಕೋಟಿ ರೂಪಾಯಿ ಮಾಡಿದ್ರು. ಅದರಲ್ಲಿ ಕೆಲವು ಐಟಮ್ಸ್ಗಳನ್ನು ಬಿಟ್ಟು ಅದನ್ನು ಇವತ್ತಿನ SRಗೆ ಹಿಡಿದು 58 ಕೋಟಿಗೆ ಇಳಿಸಿ ಪರಿಷ್ಕೃತ ಅಂದಾಜು 59.57 ಕೋಟಿ ರೂಪಾಯಿಗೆ ಸೀಮಿತಗೊಳಿಸಿ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದ್ದೇವೆ. ಗ್ರಾಮೀಣ ಅಭಿವೃದ್ಧಿ, Technical education, sir. ಹೌದು ರೀ, ಟೆಕ್ನಿಕಲ್ ಎಜುಕೇಷನ್. Last time objection ತೆಗೆದ್ರು, ನಮ್ಮಲ್ಲಿರೋ ಕಾಲೇಜ್ಗಳಿಗೆ ಲೆಕ್ಚರ್ ದುಡ್ಡು ಕೊಡ್ತಾ ಇಲ್ಲ, ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ಲ ಅಂತ. ಕಾಲೇಜ್ ಕೊಡ್ತಾ ಇಲ್ಲ, ರಿಕ್ರೂಟ್ಮೆಂಟ್ ಇದೆ ಸರ್. ನನಗೆ ಆ ಕಂಪ್ಲೇಂಟ್ ಗೊತ್ತಿಲ್ಲ, ಆದರೆ ಇದು ಹಾಸನ ಜಿಲ್ಲೆಯದ್ದೇ. ಈಗಾಗಲೇ ಇದನ್ನು ಏನು ಮಾಡಬೇಕು ಅಂಥೇಳಿ 81 ಕೋಟಿ ರೂಪಾಯಿ ಪ್ರಸ್ತಾಪಿತ ಮೊತ್ತ ಇತ್ತು. ಅದನ್ನು ಪರಿಷ್ಕರಣೆ ಮಾಡಿ 59.57 ಕೋಟಿಗೆ ಅದನ್ನ ನಿಗದಿ ಮಾಡಿ ಆಡಳಿತಾತ್ಮಕ ಮಂಜೂರಿ ನೀಡಿದ್ದೇವೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯೊಳಗೆ ಬಾಹ್ಯ ನೆರವಿನೊಂದಿಗೆ ಈ ಪಥ ಯೋಜನೆ ಅಡಿ 7110 ಕಿಲೋಮೀಟರ್ ಗ್ರಾಮೀಣ ರಸ್ತೆಗಳನ್ನು ಮಾಡೋದಕ್ಕೆ 5190 ಕೋಟಿ ರೂಪಾಯಿಯನ್ನು ಈ ಯೋಜನೆ ಅನುಷ್ಠಾನ ಮಾಡೋದಕ್ಕೆ ಸಚಿವ ಸಂಪುಟ ಒಪ್ಪಿ ಅನುಷ್ಠಾನ ಮಾಡೋದಕ್ಕೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದ್ದೇವೆ. ಬಾಹ್ಯ ನೆರವು ಅಂದ್ರೆ ಬೈ ಎಕ್ಸ್ಟರ್ನಲ್ ಅಸಿಸ್ಟೆನ್ಸ್, ಸಾಲ ವಿಶ್ವ ಬ್ಯಾಂಕ್ ಎಲ್ಲಿದೆ ಸರ್? ಇದು ಆ್ಯಕ್ಚುಲಿ ಪ್ರಧಾನ ಮಂತ್ರಿಗಳ ಗ್ರಾಮ ಸಡಕ್ ಯೋಜನೆ, ವರ್ಲ್ಡ್ ಬ್ಯಾಂಕ್ದವರಿಂದ ಅಸಿಸ್ಟೆನ್ಸು ತಗೋತೀವಿ. 7110 kilometers. The quantum of money, the cost is 5190 crores. It all depends. Time factor ಇದ್ರೊಳಗೆ ನಾವು ಡಿಸ್ಕಷನ್ ಮಾಡಿಲ್ಲ. It will be 2 years, it will be 3 years. ಜಲಸಂಪನ್ಮೂಲ ಇಲಾಖೆಯೊಳಗೆ ಕೊಪ್ಪಳ ಜಿಲ್ಲೆಯೊಳಗೆ ಮುಂಡ್ರಾಬಾದ್ ತಾಲೂಕಿನೊಳಗೆ ವೀರಶೈವ ವಿದ್ಯಾವರ್ಧಕ ಸಂಘ ಅಂತ ಇದೆ. ಅವರು ಉತ್ತಮ ರೀತಿಯೊಳಗೆ ವಿಜಯನಗರ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ಗೆ ನಡೆಸ್ತಾ ಇದ್ದಾರೆ. ಪ್ರೈಮರಿ ಸ್ಕೂಲ್ಸ್ ಇವೆ, ಹೈಸ್ಕೂಲ್ಸ್ ಇವೆ. ಅವ್ರಿಗೆ 2.70 ಅಂದರೆ 2.7 ಏಕರ್ಸ್ ಜಾಗದೊಳಗೆ ಅವ್ರಿಗೆ 2023ಕ್ಕೆ ಲೀಸ್ ಕೊಟ್ಟಿದ್ದರು. ಕ್ಷಮಿಸಬೇಕು, ಅದೇನು
30 ವರ್ಷಗಳ ಹಿಂದೆ ಕೊಟ್ಟಿದ್ದರು. ಈ 1/4/2023ರಿಂದ 30 ವರ್ಷ ಈ ಲೀಸನ್ನು ಒಡಾಯಿಸಬೇಕು ಅಂಥೇಳಿ, ಹೆಚ್ಚಿಸಬೇಕು ಅಂಥೇಳಿ ಅವರ ಮನವಿ ಇತ್ತು. ಒಟ್ಟು 98,000 ರೂಪಾಯಿ ಅದರದ್ದು ಲೀಸ್ ದರ ಇತ್ತು, ವರ್ಷಕ್ಕೆ 98,000. ಅದನ್ನು 2 ಲಕ್ಷ ರೂಪಾಯಿಗೆ ನಿಗದಿ ಮಾಡಿ 30 ವರ್ಷಗಳವರೆಗೆ 2.7 ಏಕರ್ ಲ್ಯಾಂಡನ್ನು ಅವ್ರು ಈಗಾಗಲೇ ಇದ್ದಾರೆ, ಅವ್ರನ್ನ ಮುಂದುವರಿಯೋದಕ್ಕೆ ಅದನ್ನು ನಾವು ಇವತ್ತು ಕ್ಯಾಬಿನೆಟ್ಟು ತನ್ನ ಅನುಮೋದನೆಯನ್ನು ನೀಡಿದೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅವ್ರದ್ದು ಇನ್ನೊಂದು ವಿಷಯ ಅಂದರೆ ಬಿ ಬಸವರಾಜ್ IAS ಆಫೀಸರ್ ಏನಿದ್ದರು, ಇವರು ರಾಜ್ಯದ ಚುನಾವಣಾ ಆಯುಕ್ತರಾಗಿ ನೇಮಕ ಆಗಿದ್ದರು. ಅವ್ರದ್ದು ಅವಧಿ ಮುಗಿತಾ ಇದೆ. 23/6/2024ಕ್ಕೆ ನಿವೃತ್ತರಾಗ್ತಾ ಇದ್ದಾರೆ. ಆ ಸ್ಥಾನಕ್ಕೆ ನೇಮಣಿಕೆ ಮಾಡೋದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಇವತ್ತು ಅಧಿಕಾರ ನೀಡಿ ನಿರ್ಣಯ ಮಾಡಿದ್ದೇವೆ. ಇಲ್ಲ, ಇವತ್ತು 7ನೇ ವೇತನ ಆಯೋಗದ ಬಗ್ಗೆ ಏನೂ ಚರ್ಚೆ ಬರಲಿಲ್ಲ. ಸೆಷನ್ನದ್ದು ಮಾತನಾಡಿದ್ವಿ, ಚರ್ಚೆ ಆಯಿತು. ಮಾನ್ಯ ಮುಖ್ಯಮಂತ್ರಿಗಳಿಗೆ ದಿನಾಂಕ ಗೊತ್ತುಪಡಿಸೋದಕ್ಕೆ, ಅವಧಿ ಗೊತ್ತುಪಡಿಸೋದಕ್ಕೆ ಅವರಿಗೆ ಅಧಿಕಾರ ನೀಡಿದ್ವಿ. ಅದೇನಿವತ್ತು ಕ್ಯಾಬಿನೆಟ್ನಲ್ಲಿ ವಿಷಯ ಇರಲಿಲ್ಲ. ಈ ನೀಟ್ ಬಗ್ಗೆ ಏನಾದ್ರು ಸರ್, ನೀಟ್ ಪರೀಕ್ಷೆ ಮುಂದೂಡಿದ ರಾಜ್ಯ ಸರ್ಕಾರ ರದ್ದು ಮಾಡಬೇಕೆಂದು ಒತ್ತಾಯ ಮಾಡಿತ್ತು, ಇದು ರದ್ದಾಗಿದೆ. ಈ ಒಂದು ತಮಿಳುನಾಡು ಮಾದರಿಯಲ್ಲಿ ನೀವೇನು ಮಾಡಬೇಕಂತ ಮಾಡಿದರೆ, ಮತ್ತು ಈ ಸಲ ನೀಟಿನಲ್ಲಿ ಮುಂದುವರಿಸಿದ್ದಾರೆ, ಅದ್ರ ಬಗ್ಗೆ ಏನಾಯ್ತು? ನೀಟ್ ಬಗ್ಗೆ ಒಂದು ಹಂತದಲ್ಲಿ ಕ್ಯಾಬಿನೆಟ್ನೊಳಗೆ ಕಳವಳ ವ್ಯಕ್ತ ಮಾಡಿದ್ವಿ. ಅದ್ರ ಬಗ್ಗೆ ಸರ್ಕಾರದ ನಿರ್ಣಯವನ್ನು ಮಾನ್ಯ ಉನ್ನತ ಶಿಕ್ಷಣ ಸಚಿವರು ತಿಳಿಸ್ತಾರೆ ತಮಗೆ. ಇಲ್ಲ, ಅದು ಯಾವುದು ಚರ್ಚೆ. No, that subject was not discussed. No, that was not before the cabinet today. No. ಇವತ್ತೇನು ಎಲ್ಲ ಆರಾಮ್ ಕೂತ್ಕೊಂಡು 20 ವಿಷಯ ಇದ್ದು. ನಿನ್ನೆಯಿಂದ ತಿರ್ಗಾ ಪೋಸ್ಟ್ ಆಫೀಸಲ್ಲಿ ಸಾವಿರಾರು ಜನ ಲೈನ್ ನಿಂತ್ಕೊಂಡಿದ್ದಾರೆ. ನಿನ್ನೆಯಿಂದ ಇಲ್ಲ ಡಿಸೈಡ್ ಮಾಡಿದ್ದಾರೆ. ಇಲ್ಲ, ಆ ಚರ್ಚೆನೂ ಇಲ್ಲ, ಆ ವಿಷಯನೂ ಬರಲಿಲ್ಲ. ಸರ್, 7ನೇ ವೇತನ ಆಯೋಗದ್ದು CM ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇಲ್ಲ, ಇವತ್ತು ಆ ವಿಷಯ ನಮ್ಮ ಕ್ಯಾಬಿನೆಟ್ ಎದುರಿಗೆ ಇರಲಿಲ್ಲ. ಇನ್ನೊಂದು ಸರ್, ಈ ವಿಶ್ವವಿದ್ಯಾಲಯ 6 ವಿಶ್ವವಿದ್ಯಾಲಯಗಳಿಗೆ 279 ಕೋಟಿ ಕೊಟ್ಟಿದೆ. ಆದ್ರೆ ಈ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರ ಹುದ್ದೆಗಳೆಲ್ಲವೂ ಕೂಡ ಕೊರತೆ ಇದೆ. ಇಷ್ಟಾದಾಗ ಅದು ನಿಮ್ಮ ಜಿಲ್ಲೆ ವ್ಯಾಪ್ತಿಯಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯವೂ ಸೇರಿದ ಹಾಗೆ ಅಲ್ಲಿ ಎಲ್ಲ ಪ್ರಾಧ್ಯಾಪಕರ ಕೊರತೆ ಇದೆ. ಅಲ್ಲಿ ನೇಮಕಾತಿಗಳೇ ಆಗ್ತಾ ಇಲ್ಲ. ಹೀಗಿರುವಾಗ ಉತ್ಕೃಷ್ಟ ದರ್ಜೆಯ ಈ ಉತ್ಕೃಷ್ಟತೆಯ ಶಿಕ್ಷಣ ಕೊಡಕ್ಕೆ ಕೊಟ್ಟಿದ್ದಾರೆ. ಹ್ಯಾಂಡ್ ರೈಸ್ ಮಾಡ್ತೀರಾ? ರೈಟ್ ಕೈಂಡ್ಲಿ ಗೋ ಹೆಡ್. ಸರ್, ಆನಂದ್ ಭಾಯಿ ಅವರ ಸುವರ್ಣ ರಿಪೋರ್ಟ್. ಹೇಳಿ. ಕರ್ನಾಟಕ ವಿಶ್ವವಿದ್ಯಾಲಯವೂ ಸೇರಿದ ಹಾಗೆ ಈಗ ನೀವೇನು 6 ವಿಶ್ವವಿದ್ಯಾಲಯಗಳಿಗೆ ಅನುದಾನ ಕೊಟ್ಟಿದ್ದೀರಲ್ಲ, ಇಲ್ಲಿ ಪ್ರಾಧ್ಯಾಪಕರ ಕೊರತೆ ಇದೆ, ಪ್ರಾಧ್ಯಾಪಕರ ನೇಮಕಾತಿ ಆಗ್ತಾ ಇಲ್ಲ. ಹೀಗಾಗಿ ನೀವು ಕೊಡ್ತಕ್ಕಂಥ 279 ಕೋಟಿ ರೂಪಾಯಿಗಳ ಉತ್ಕೃಷ್ಟತೆಯ ಶಿಕ್ಷಣ ನೀಡ್ತಕ್ಕಂಥದ್ದು ಎಷ್ಟು ಪ್ರಮಾಣದಲ್ಲಿ ಜಾರಿಯಾಗುತ್ತೆ ಸರ್? ಈ ವಿಷಯ ಇವತ್ತು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಯಿತು. 279 ಕೋಟಿ ರೂಪಾಯಿ ನಾವೇನು 6 ವಿಶ್ವವಿದ್ಯಾಲಯಗಳಿಗೆ ಕೊಡ್ತಾ ಇದ್ದೇವೆ, ಇದ್ರ ಬಗ್ಗೆ ಚರ್ಚೆ ಮಾಡುವ ಸಂದರ್ಭದಲ್ಲಿ ಹಲವು ಓಲ್ಡ್ ಎಸ್ಟಾಬ್ಲಿಷ್ಡ್ ಯೂನಿವರ್ಸಿಟೀಸ್ ಅಲ್ಲಿ ರಿಟೈರ್ ಆದಮೇಲೆ ಹುದ್ದೆಗಳನ್ನು ತುಂಬಿಲ್ಲ, ಪಗಾರ ಹಾಗೂ ಪೆನ್ಷನ್ಗಳಿಗೆ ಕೊರತೆಯಾಗಿ ಭಾಳಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇವೆ. ಡೆವಲಪ್ಮೆಂಟ್, ಟೆಕ್ನಾಲಜಿ ಇಂಪೋರ್ಟ್ ಇವೆಲ್ಲವೂ ಸಹಿತ ಭಾಳ ತೊಂದರೆದಾಯಕ ಆಗಿವೆ.
ಆದ್ದರಿಂದ ಇವುಗಳ ಬಗ್ಗೆ ಅತ್ಯಂತ ಗಂಭೀರವಾಗಿರ್ತಕ್ಕಂಥದ್ದು ಕ್ರಮ ಇಡಬೇಕಾಗ್ತದೆ ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಕ್ಯಾಬಿನೆಟ್ನವರು, ಸಚಿವ ಸಂಪುಟದವರು ಒಂದು ಕ್ಯಾಬಿನೆಟ್ ಉಪಸಮಿತಿ ಮಾಡಿ ಇವುಗಳಿಗೆ ಪರಿಹಾರ ಹುಡುಕಬೇಕು. ಎಲ್ಲ ವಿಶ್ವವಿದ್ಯಾಲಯಗಳು, ಅದರಲ್ಲೂ ಎಸ್ಟಾಬ್ಲಿಷ್ಡ್ ವಿಶ್ವವಿದ್ಯಾಲಯಗಳು ಭಾಳ ಸಮಸ್ಯೆಗಳಲ್ಲದಾವು. ಆದ್ದರಿಂದ ಆ ಒಂದು ಗಂಭೀರ ವಿಷಯದ ಬಗ್ಗೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಬೇಕು ಅಂಥೇಳಿ ನಾವು ಇವತ್ತು ನಿರ್ಣಯ ಮಾಡಿದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ಉಪ ಸಮಿತಿಯನ್ನು ನೇಮಕ ಮಾಡೋದಕ್ಕೆ ಅಧಿಕಾರ ಕೊಟ್ಟಿದ್ದೇವೆ. ಸರ್, ತುಂಬ ಅದೇ ಅವ್ರ ಉತ್ಕೃಷ್ಟತೆಯನ್ನು ನೀವು ಹೆಚ್ಚಳ ಮಾಡಲಿಕ್ಕೆ ಬೋಧನೆ ಇರ್ಬೋದು, ಬೇರೆ ಬೇರೆ ನ್ಯಾಕ್ ತಗೊಳ್ಕೊಳ್ಳಿಕ್ಕೆ ನೀವು ಹೇಳ್ತೀರಿ. ಅವ್ರು ಹೇಳಿದ್ದು ನಿಮ್ಮಲ್ಲಿರುವಂಥ ಎಂಪ್ಲಾಯ್ಗಳಿಲ್ಲ, ಅಲ್ಲಿ ನೀವು ಉತ್ಕೃಷ್ಟತೆ ಮಾಡಲಿಕ್ಕೆ ಹೆಂಗೆ ಮಾಡ್ತೀರಿ? ತುಂಬ ನಿಮ್ಮ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಸಂಬಳ. ದೋಸ್ ಟು ಆರ್ ಡಿಫರೆಂಟ್ ಸಬ್ಜೆಕ್ಟ್ಸ್. ಇದೇನು 279 ಕೋಟಿ ಇದೆ, ಇದು ಭೌತಿಕ ಅಗತ್ಯತೆಗಳನ್ನು ನೀಡಿ ಉತ್ಕೃಷ್ಟತೆಯ ಬಗ್ಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಅವ್ರು ಕೇಳಿದ ಪ್ರಶ್ನೆ, ಇವತ್ತು ಹುದ್ದೆಗಳು ಖಾಲಿ ಇವೆ, ಅಲ್ಲಿ ಪಗಾರಕ್ಕೆ ಹಣದ ಕೊರತೆ ಆಗ್ತಾ ಇದೆ. ಭೌತಿಕ ಸೌಲಭ್ಯಗಳನ್ನ ಬೇಸಿಕ್ ಇನ್ಕ್ರೀಸ್ ಮಾಡ್ತಿದ್ದೀರಾ, ಆ ಸೌಲಭ್ಯಗಳನ್ನ ಪಡ್ಕೊಂಡು ಉತ್ಕೃಷ್ಟತೆಯಲ್ಲಿ ಗುಣಮಟ್ಟ ಶಿಕ್ಷಣ ಬೋಧನೆ ಇರಬೇಕಾದ ಎಂಪ್ಲಾಯ್ಗಳೇ ಇಲ್ಲ ಅಂತಂದ್ರೆ ಅದಕ್ಕೇ ಆ ವಿಷಯಕ್ಕೇ ನೀವೇನು ಹೇಳ್ತಾ ಇದ್ದೀರಿ, ನಿಮ್ದೇನು ಕಾಳಜಿ ಐತಲ್ಲ, ಅದನ್ನು ಚರ್ಚೆ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ಳೋದ್ರ ಸಲುವಾಗಿನ ಉಪಸಮಿತಿಯನ್ನು, ಕ್ಯಾಬಿನೆಟ್ ಉಪಸಮಿತಿಯನ್ನು ನೇಮಕ ಮಾಡ್ತಾ ಇದ್ದೀವಿ. ಆ ಸಭೆ, ಆ ಉಪಸಮಿತಿ ಚರ್ಚೆ ಮಾಡಿ ತನ್ನ ಶಿಫಾರಸುಗಳನ್ನು ಕ್ಯಾಬಿನೆಟಿಗೆ ಮಾಡ್ತಾರೆ. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸರ್, ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಒಂದ್ ಸೆಕೆಂಡ್ ಸರ್ ಪಾಟೀಲ್ ಸರ್, ಹೇಳಿ. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಜೂನ್ 30ನೇ ತಾರೀಕಿಗೆ ಕೊನೆಗೊಂಡದ್ದು ಈ ಜೂನಿಗೆ ಸರ್ 69 ಜನ ಪ್ರಾಧ್ಯಾಪಕ ನಿವೃತ್ತಿ ಆಗ್ತಾರೆ ಸರ್. ಅಲ್ಲಿ ಅದು ತಿರ್ಗಾ ಅಪಾಯಿಂಟ್ ಮಾಡ್ಕೊಳ್ಳಕ್ಕೆ ಇನ್ನೂ ಕೂಡ ಫೈನಲ್ ಸಪೋರ್ಟ್ ಕೊಟ್ಟಿಲ್ಲ ಸರ್. ಈ ತರದ ಪರಿಸ್ಥಿತಿಗಳಿದೆ ಸರ್ ನಮ್ಮ ಗಮನಕ್ಕೆ. ಇಲ್ಲ, ಈ ಸಮಸ್ಯೆಗಳು ನನ್ನ ಗಮನಕ್ಕೂ ಇವೆ. ನಾವು ಇದರಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ವಿಶ್ವವಿದ್ಯಾಲಯದಿಂದಲೇ ಸಾರ್ವಜನಿಕ ಬದುಕಿಗೆ ಬಂದವರು. ಇವೇನದಾವು ಇವನ್ನೂ ಸಹಿತ ಸಚಿವ ಸಂಪುಟದಲ್ಲಿ ಉಪಸಮಿತಿಯೊಳಗೆ ಚರ್ಚೆ ಮಾಡ್ತೀವಿ. ಈಗ ಹೊಸ ಯೂನಿವರ್ಸಿಟಿಗಳಲ್ಲೂ ಇದೇ ಸಮಸ್ಯೆ ಇದೆ. ಎಸ್ಟಾಬ್ಲಿಷ್ಡ್ ಅಂದಿಲ್ಲ, ಹೊಸ ಯೂನಿವರ್ಸಿಟಿಗಳಲ್ಲೂ ಅಧ್ಯಾಪಕರಿಗೆ ಮಾಡ್ಕೊಂಡಿಲ್ಲ. ಹೊಸ ಯೂನಿವರ್ಸಿಟಿಯಲ್ಲಿ ಕಡಿಮೆ ಪ್ರಮಾಣ, ಎಸ್ಟಾಬ್ಲಿಷ್ಡ್ ವಿಶ್ವವಿದ್ಯಾಲಯದಲ್ಲಿ ದೊಡ್ಡ ಪ್ರಮಾಣ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.